ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯತ್ನಾಳ್, ನೀನು ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಟಚ್ ಮಾಡು, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನನಗೆ ಹೊಡಿ, ನಿಮ್ಮ ಮಕ್ಕಳ ಕೈಯಲ್ಲಿ ಹೊಡೆಸಿರಿ ನೋಡೋಣ. ನೀನು ನಮ್ಮ ಪ್ರವಾದಿ ಅವರ ಬಗ್ಗೆ ಮಾತನಾಡ್ತಾ ಇದೀಯಾ? ಮುಸ್ಲಿಂ ಮುಖಂಡ ಹಮೀದ್ ಮುಷ್ರಿಫ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯತ್ನಾಳ್ ಅವರ ವಿರುದ್ಧ. ನೋಡಿ, ಮುಷ್ರಿಫ್ ಅವರು ಮಾತನಾಡಿರುವಂಥದ್ದು ಗಮನಿಸ್ತಾ ಇದ್ವಿ. ಬೇರೆಯವ್ರ ಮಕ್ಕಳಿಂದ ಹೊಡೆಸೋದಕ್ಕೆ ಹೋಗ್ಬೇಡಪ್ಪ, ಅಮಾಯಕರು ಇರ್ತಾರೆ ಅವರು, ನಿನ್ನ ಮಕ್ಕಳಿಂದ ಹೊಡೆಸು ನಮ್ಮನ್ನ. ಯತ್ನಾಳ್ ಅವ್ರಿಗೆ ಹೇಳಿರೋದಿದು. ಮುಷ್ರಿಫ್, ನೀನಾದ್ರೂ ಬಂದು ಹೊಡಿ, ಇಲ್ಲ ನಿನ್ನ ಮಕ್ಕಳನ್ನಾದ್ರೂ ಕರೆಸು ಹೊಡೆಸು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಯಾರಿಗಾರೆ ಕೊಂಡ ತಗೊಂಡಾರ ನಮ್ಗೆ ಸೀದಾ ಪೋಸ್ಟ್ ಮಾಡನ್ ಜನ್ನತ್ ಅಂತ. ನಿಮ್ಮಲ್ಲಿ ಅಷ್ಟ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ, ಬಸನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನ 3 ವರ್ಷದ ಎಲೆಕ್ಷನ್, ಈಗಿಂದ ಜಗಳ ಹಚ್ಕೋತಿ ಯಾಕೆ ಕುಂದರ್ಲಿಕ್ಕತ್ತೀರಿ? ಮಾತಾಡಿದ್ರ ಮುಸಲ್ರಿಗೆ ಬೈದು, ಪಾಕಿಸ್ತಾನ್ ಅನ್ನೋದು, ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲಾರ್ಗ ಬೈದು. ಏನ ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ? ಇದು ಮಾಡಬೇಡ್ರಿ, ಅಭಿವೃದ್ಧಿ ಮಾಡ್ರಿ. ಏನಾರೇ ಅಭಿವೃದ್ಧಿಯರೇ ಸುನ್ನದ. ಯಾವ್ದಾರೆ ಒಂದು 4 ರೋಡ್ ಮಾಡಿ, ನಾ ಹಿಂಗೆ ಕೆಲಸ ಮಾಡಿ, ನಂಗೆ ಕೆಲಸ ಮಾಡಿ, ಏನು ಯಾರ ಅಪ್ಪನ ಕೆಲಸದ ಮಾಡಿಲ್ಲ. ಮತ್ತು ರೋಡ್ ಮ್ಯಾಗಿಂದ ವೈರ್ ತೆಗೆದು ಕೇಬಲ್ ಹಾಕ್ತೀನಿ, 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು. 4 ವರ್ಷ ಆಯ್ತು. ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ, ನಿಮ್ಮ ಮುಂದೆ ಹೇಳ್ಯಾರ. ಏನು ಆಗೈತೇನ್ರಿ ಏನಾರೇ ಕೆಲಸದ್ದು ಅಭಿವೃದ್ಧಿ ಕೆಲಸ ಬಿಡ್ರಿ, ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ. ಏನು ನಾವು ನಿಮ್ಮ ಹಂಗೆ ಒಂದು ಯಾವ್ದಾರೆ ನಮ್ದೊಳಗೆ ಕಿಡಿಗೇಡಿದ್ದಿರ್ಬೇಕು, ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ. ಇದು ನಮ್ಮದು 23ರೇ 24ರೇ 25ರೇ ನಮ್ಮ ಇದು ಕಮಿಟಿ ಅವ್ರು ಏನು ತಯಾರು ಮಾಡ್ತಾರ ಅದಕ್ಕೆ ಮಾಡ್ತೀವಿ. ಬಿಜಾಪುರ ಜನತೆದೊಳಗೆ ಎಲ್ಲ ನಾವು ಅಣ್ತಮ್ರಂಗದೀವಿ. ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ಪುರ್ಸೆಟ್ ಮಾಡ್ಲಾಕ್ ಬರಬೇಡ್ರಿ. ನಾವು ಮುಖಂಡ್ರದೀವಿ, ನಾವು ಮುಖಂಡ್ರು ಹೇಳಿದ ಮ್ಯಾಗೆ ಬರ್ರಿ, ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕರೆದು ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲಾರ್ಗು ನಾವು ಕರಿತೀವಿ. ಏನು ಅಪ್ಪಂದದ ಯಾರಿಗಾರೆ ಕೊಂಡ ತಗೊಂಡಾರ ನಮ್ಗೆ ಸೀದಾ ಪೋಸ್ಟ್ ಮಾಡನ್ ಜನ್ನತ್ ಅಂತ. ನಿಮ್ಮಲ್ಲಿ ಅಷ್ಟ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ, ಬಸನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನ 3 ವರ್ಷದ ಎಲೆಕ್ಷನ್, ಈಗಿಂದ ಜಗಳ ಹಚ್ಕೋತಿ ಯಾಕೆ ಕುಂದರ್ಲಿಕ್ಕತ್ತೀರಿ? ಮಾತಾಡಿದ್ರ ಮುಸಲ್ರಿಗೆ ಬೈದು, ಪಾಕಿಸ್ತಾನ್ ಅನ್ನೋದು, ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲಾರ್ಗ ಬೈದು. ಏನ ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ? ಇದು ಮಾಡಬೇಡ್ರಿ, ಅಭಿವೃದ್ಧಿ ಮಾಡ್ರಿ. ಏನಾರೇ ಅಭಿವೃದ್ಧಿಯರೇ ಸುನ್ನದ. ಯಾವ್ದಾರೆ ಒಂದು 4 ರೋಡ್ ಮಾಡಿ, ನಾ ಹಿಂಗೆ ಕೆಲಸ ಮಾಡಿ, ನಂಗೆ ಕೆಲಸ ಮಾಡಿ, ಏನು ಯಾರ ಅಪ್ಪನ ಕೆಲಸದ ಮಾಡಿಲ್ಲ. ಮತ್ತು ರೋಡ್ ಮ್ಯಾಗಿಂದ ವೈರ್ ತೆಗೆದು ಕೇಬಲ್ ಹಾಕ್ತೀನಿ, 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು. 4 ವರ್ಷ ಆಯ್ತು. ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ, ನಿಮ್ಮ ಮುಂದೆ ಹೇಳ್ಯಾರ. ಏನು ಆಗೈತೇನ್ರಿ ಏನಾರೇ ಕೆಲಸದ್ದು ಅಭಿವೃದ್ಧಿ ಕೆಲಸ ಬಿಡ್ರಿ, ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ. ಎಸ್, ಇದು ಹಮೀದ್ ಮುಷ್ರಿಫ್ ಅವರ ಒಂದು ಮಾತುಗಳು. ಅಂದರೆ ಯತ್ನಾಳ್ ಅವರ ವಿರುದ್ಧವಾಗಿ ಮುಗಿಬಿದ್ದು ಬಿಟ್ಟಿದ್ದಾರೆ ಎಲ್ಲ ಮುಸ್ಲಿಂ ಮುಖಂಡರು. ಯಾಕೆಂತ ಹೇಳಿದರೆ ಯತ್ನಾಳ್ ಒಬ್ಬ ಕಿಡಿಗೇಡಿ MLA ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮುಷ್ರಿಫ್ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ವಿ. ಹೊಡೆಯೋದಾದರೆ ನೀವೇ ಬಂದು ಹೊಡೀರಿ, ಇಲ್ಲ ಅಂದರೆ ನಿಮ್ಮ ಮಕ್ಕಳನ್ನು ಬಿಟ್ಟು ಹೊಡೆಸ್ರಿ. ಅದನ್ನು ಬಿಟ್ಟು ಅಮಾಯಕರನ್ನು ಕರೆಸಿ, ಅಮಾಯಕರನ್ನು ಕಳಿಸಿ ನಮ್ಮನ್ನು ಹೊಡೆಸ್ಬೇಡಿ. ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬನ್ನಿ ನಮ್ಮನ್ನು ಹೊಡಿರಿ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಯತ್ನಾಳ್, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಟಚ್ ಮಾಡು ಅನ್ನೋ ನಿಟ್ಟಿನಲ್ಲಿ ಸವಾಲನ್ನು ಹಾಕಿರೋದು. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನನಗೆ ಹೊಡಿ, ನಿಮ್ಮ ಮಕ್ಕಳ ಕೈಯಲ್ಲಿ ಹೊಡೆಸ್ರಿ ನೋಡೋಣ. ನೀನು ನಮ್ಮ ಪ್ರವಾದಿಯವರ ಬಗ್ಗೆ ಮಾತನಾಡ್ತಾ ಇದೀಯಾ? ಮುಸ್ಲಿಂ ಮುಖಂಡ ಈ ರೀತಿಯಾಗಿ ಮುಷ್ರಿಫ್ ಅವರು ವಾಗ್ದಾಳಿಯನ್ನು ನಡೆಸಿರೋದು ಗಮನಿಸ್ತಾ ಇದ್ದೀವಿ. ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಆಡಿಯೋ ಕೂಡ ವೈರಲ್ ಆಯಿತು. ಯತ್ನಾಳ್ ಅವರಿಗೆ ಕೊನೆಯ ದಿನ 15ನೇ ತಾರೀಕಿಗೆ ಕೊನೆಯ ದಿನ ಆಗುತ್ತೆ. ಅದಾದ ನಂತರ ಅವರ ರುಂಡ ಮುಣ್ಣವನ್ನು ಬೇರೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಆಡಿಯೋದಲ್ಲಿ ಕೇಳಿ ಬರ್ತಾ ಇತ್ತು. ಅದಾದ ನಂತರ ಇವತ್ತು ಮುಸ್ಲಿಂ ಮುಖಂಡ ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಯತ್ನಾಳ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.